ಮಾತಾಡಕ್ಕೆ ಇನ್ನೇನು ಉಳ್ದಿಲ್ಲ ಆನಂದವ್ರೆ. ನಾನು ಎಲ್ಲಾನು ದಾಟ್ ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಹಿಂತಿರುಗಿ ನೋಡೋ ಪ್ರಶ್ನೆನೇ ಇಲ್ಲ. ನಾನು ಅಲ್ಲಿಂದ ಹೊರಟು ಬಂದ್ಮೇಲೆ ಯಾರು ಏನು ಹೇಳಿದ್ರು, ಯಾರು ಏನೆಲ್ಲ ಮಾಡಿದ್ರು ಅದೆಲ್ಲ ನನಗೆ ಬೇಕಿಲ್ಲ. ಅದನ್ನು ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ನಾನು ನನ್ನವ್ರನ್ನ ನನ್ನನ್ನೇ ಅಲ್ಲಿ ಬಿಟ್ಟು ಬಂದಿದ್ದೀನಿ. ನಾನು ಹೊಸದಾಗಿ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ದಯವಿಟ್ಟು ನೀವ್ಯಾರೂ ಅದಕ್ಕೆ ಅಡ್ಡ ಬರಬೇಡಿ. ಹಿಂದೇನಾಗಿದೆ ಆಕಾಶಿಗೇನು ಗೊತ್ತಿಲ್ಲ ಅಂತ ಗೊತ್ತಾಗೋದು ಬೇಡ. ನಾನು ಈಗಿನ ಬಗ್ಗೆ ಯೋಚನೆ ಮಾಡಬೇಕು, ನನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಸೊ ಪ್ಲೀಸ್ ನೀವು ನಮ್ಮಿಂದ ದೂರ ಇರಿ. ಆನಂದವ್ರೆ ಪ್ಲೀಸ್, ನೀವೆಷ್ಟು ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನನ್ನನ್ನು ಕನ್ವಿನ್ಸ್ ಮಾಡಿ ನನ್ನ ಒಪಿನಿಯನ್ನ ಚೇಂಜ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ದಯವಿಟ್ಟು ಆ ಥರ ಒಂದು ತಪ್ಪು ನಿರೀಕ್ಷೆ ನನ್ನಿಂದ ಇಟ್ಕೋಬೇಡಿ. ನನಗೆ ಕ್ಲಾರಿಟಿ ಇದೆ ನನ್ನ ಜೀವನ, ನನ್ನ ಮಗನ ಭವಿಷ್ಯ ಹೇಗಿರಬೇಕು ಅಂತ. ನಾನೊಂದಷ್ಟು ಕನಸುಗಳನ್ನ ಕಟ್ಟಿದ್ದೀನಿ ಆ್ಯಂಡ್ ಅದಕ್ಕೋಸ್ಕರನೇ ಬದುಕ್ತಿದ್ದೀನಿ. ನಮ್ದೊಂದು ಪುಟ್ಟ ಪ್ರಪಂಚದಲ್ಲಿ ಮೂರನೇ ಯಾವ ವ್ಯಕ್ತಿಗೂ ಅವಕಾಶ ಇಲ್ಲ. ನೋಡಿ, ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ, ದಯವಿಟ್ಟು ನನ್ನಿಂದ ನನ್ನ ಮಗನಿಂದ ದೂರ ಇರಿ. ಇದನ್ನ ಮೀರಿ ನೀವು ಮತ್ತೆ ಮತ್ತೆ ಅವನನ್ನ ಮೀಟ್ ಮಾಡೋ ಪ್ರಯತ್ನ ಪಟ್ರೆ ಅದರ ಪರಿಣಾಮ ನೇರವಾಗಿ ನನ್ನ ಮಗನ ಮೇಲೆ ಬೀಳುತ್ತೆ. ಅದಕ್ಕೆ ಹೊಣೆ ನೀವಾಗಿರ್ತೀರ, ಅದು ನಿಮ್ಗೆ ಗೊತ್ತಿಲ್ಲ. ದಯವಿಟ್ಟು ದೂರ ಇರಿ.